ಚೀಸಿಯಾಗಿ ಕ್ರಿಸ್ಪಿ ಆಗಿರುವಂತಹ ಟೋಸ್ಟ್ ಮಾಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಹಾಗೆಯೇ 1-2 ಪೀಸ್ ತಿಂದು ಸಮಾಧಾನ ಪಡ್ಕೊಳ್ಳೋಕ್ಕಾಗೋದೇ ಇಲ್ಲ. ತಿಂತಾನೇ ಇರೋಣ ಅನಿಸುತ್ತೆ. ಬ್ರೆಡ್ ತುಂಬ ಕ್ರಿಸ್ಪಿಯಾಗಿದೆ, ಮೇಲೆ ಸ್ಟಫಿಂಗ್ ತುಂಬ ಚೀಸಿಯಾಗಿದೆ. ಇದು ಮಾಡೋದಕ್ಕೆ ಫಸ್ಟು ನಾನು ಮೇಯೋನೀಸ್ ತರಿಸೋ ಬದಲು ಮನೆಯಲ್ಲೇ ಮೇಯೋನೀಸ್ ಮಾಡ್ಕೊಂಬಿಡೋಣ ಅಂತ ಮಿಕ್ಸರ್ ಜಾರ್ಗೆ ಒಂದು 80 ಗ್ರಾಮ್ನಷ್ಟು ಗಟ್ಟಿ ಮೊಸರು, ನೆನೆಸಿರೋ ಗೋಡಂಬಿ ಒಂದು 10, ಒಂದು ಅಮೂಲ್ ಚೀಸ್ ಕ್ಯೂಬ್, ಹಾಗೆಯೇ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಪನ್ನೀರ್ ಇದ್ದರೆ ನೀವು ಪನ್ನೀರ್ ಕೂಡ ಹಾಕೋಬೋದು, ಇಲ್ಲ ಹೈ ಪ್ರೋಟೀನ್ ಪನ್ನೀರ್ ಇದ್ದರೆ ಅದನ್ನು ಕೂಡ ಹಾಕೋಬೋದು. ಇದಕ್ಕೆ ಮೇಲೆ ಒಂಚೂರು ಪಿಜ್ಜಾ ಸೀಸನಿಂಗ್ ಹಾಕ್ತಾಯಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀವು ಡಿಪ್ಪಾಗಿ ಕೂಡ ಬೇರೆದಕ್ಕೆ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಚೀಸ್ ಬಾಲ್ಸ್ ಎಲ್ಲ ಮಾಡಿಕೊಂಡು ಇದು ಮಾಡಿದ್ರೆ ಅದಕ್ಕೆ ಡಿಪ್ಪಾಗಿ ಇದನ್ನು ನೀವು ಬಳಸ್ಕೋಬೋದು. ಸೊ ಎಕ್ಸ್ಟ್ರಾ ಇದ್ದರೆ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇರೆದಕ್ಕೆ ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಇವಾಗ ತರಕಾರಿ ಯಾವ್ಯಾವ್ದು ಬಳಸ್ತಾ ಇದ್ದೀನಿ ಅಂದರೆ, ಒಂದು ಚಿಕ್ಕ ಈರುಳ್ಳಿ, ಹಾಗೆಯೇ ಒಂದು ಚಿಕ್ಕದು ದೊಡ್ಡ ಮೆಣಸಿನ್ಕಾಯಿನಲ್ಲಿ ಅರ್ಧ ಭಾಗ ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಎಷ್ಟಾಗುತ್ತೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿಕೊಂಡಷ್ಟು ಟೇಸ್ಟಿಯಾಗಿರುತ್ತೆ. ತುಂಬ ದಪ್ಪಕ್ಕೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರೋದಿಲ್ಲ ಟೋಸ್ಟು. ಸೊ ಹಾಗಾಗಿ ಚಾಪರಲ್ಲಿ ಬೇಕಾದರೂ ನೀವು ಇದನ್ನು ಹಾಕಿ ಚಾಪ್ ಮಾಡ್ಕೋಬೋದು, ಇಲ್ಲಾಂದರೆ ಹೀಗೆ ಕಟ್ ಮಾಡ್ಕೋಬೋದು. ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಮಾಡ್ಕೋಬೋದು. ಇಲ್ಲಿ ನಾನು 3 ಅಮೂಲ್ ಚೀಸ್ ಕ್ಯೂಬ್ಸ್ ತೊಗೊಂಡಿದ್ದೀನಿ. ಇದನ್ನು ಗ್ರೇಟ್ ಮಾಡ್ಕೋತಾ ಇದ್ದೀನಿ. ಈ ಗ್ರೇಟರ್ಗೆ ಒಂದು ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕ್ಕೊಂಡ್ರೆ ಅಂಟ್ಕೊಳ್ಳೋದಿಲ್ಲ, ಇಲ್ಲಾಂದರೆ ಎಲ್ಲ ಅಂಟ್ಕೊಳ್ಳುತ್ತೆ. ನಾನು ಹಾಕೋದು ಮರ್ತೆ, ಹಾಗಾಗಿ ಈ ಥರ ಅಂಟ್ಕೋತಾ ಇದೆ ನೋಡಿ. ಸೊ ನೀವು ಮಾಡ್ಕೊಳ್ಳೋವಾಗ ಇದನ್ನು ಎಣ್ಣೆ ಹಾಕಿಬಿಟ್ಟು ಆಮೇಲೆ ತುರ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇನ್ನು ನಿಮಗೆ ಮೊಸರೆಲ್ಲಾ ಚೀಸ್ ಬೇಕು ಅಂದರೆ ಅದನ್ನು ಕೂಡ ನೀವು ಬಳಸ್ಕೋಬೋದು. ಇದು ಮನೇಲಿತ್ತು, ಹಾಗಾಗಿ ನಾನು ಇದನ್ನೇ ಹಾಕಿ ಮಾಡ್ತಾಯಿದ್ದೀನಿ. ಯಾವಾಗ ಬೇಕಾದರೂ ಇನ್ಸ್ಟೆಂಟಾಗಿ ನೀವು ಮಾಡ್ಕೋಬೋದು. ಬ್ರೆಡ್ಡು, ಸ್ವಲ್ಪ ಚೀಸು, ಹಾಗೆಯೇ ಬಟರ್ ಇದ್ಬಿಟ್ರೆ ಯಾವಾಗ ಬೇಕಾದರೂ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಯಾರಾದರೂ ಮನೆಗೆ ಬಂದರೆ ಏನು ಕೊಡೋದು ಅವ್ರಿಗೆ ಸ್ನ್ಯಾಕ್ಸ್ ಅಂತ ಯೋಚನೆ ಮಾಡೋವಾಗ ಇದನ್ನು ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಮಕ್ಕಳಿಗೆ ಸ್ಕೂಲಿಂದ ಬಂದಮೇಲೆ ಸ್ನ್ಯಾಕ್ಸ್ ಥರ ಬೇಕಾದರೂ ಯಾವಾಗಲಾದರೂ ಅಪರೂಪಕ್ಕೆ ಮಾಡಿ ಕೊಡ್ಬೋದು. ಸೊ ಇವಾಗ ಇದು ಚೀಸು ನಾನು ಗ್ರೇಟ್ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ ನಾನು 2 ಅಮೂಲ್ ಬಟರ್ದು ಕ್ಯೂಬ್ಸ್ ಥರ ಬರುತ್ತಲ್ಲ, ಅದರಲ್ಲಿ 2 ಹಾಕ್ಕೊಂಡಿದ್ದೀನಿ. ಅಂದರೆ ಅದು ಒಂದೊಂದು 10 ಗ್ರಾಮ್ ಇದೆ. ಈ ಥರ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದನ್ನು ಆಚೆ ಇಟ್ಬಿಟ್ಟು ಸ್ವಲ್ಪ ಸಾಫ್ಟ್ ಆಗಬೇಕು, ಆಮೇಲೆ ಇದನ್ನು ಬಳಸ್ಕೋಬೇಕು. ಮೆಲ್ಟೇನ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಬಟರ್ ಸಾಫ್ಟ್ ಇದ್ದರೆ ಆಯಿತು. ಸೊ ಗ್ರಾಮ್ಸಲ್ಲಿ 20 ಗ್ರಾಮಷ್ಟು ತೊಗೊಂಡಿದ್ದೀನಿ. ನೀವಿನ್ನ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು, ಇನ್ನೂ ಸಖತ್ತಾಗಿರುತ್ತೆ. ಬಟ್ ಮಿನಿಮಮ್ ಎಷ್ಟು ಹಾಕ್ಬೋದು ಅಷ್ಟು ಹಾಕಿದ್ದೀನಿ ನಾನು ಅಷ್ಟೇ. ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕಿಂತ ನಿಮಗೆ ಫ್ರೆಶ್ ಕ್ರೀಮ್ ಇಷ್ಟ ಅಂದರೆ ಫ್ರೆಶ್ ಕ್ರೀಮ್ ಬೇಕಾದರೂ ಹಾಕ್ಬೋದು, 1 ಟೇಬಲ್ ಸ್ಪೂನಷ್ಟು. ನಾನು ಮನೇಲಿ ಮಾಡಿರೋ ಮೇನೀಸ್ ಅಲ್ವಾ ಬಳಸ್ತಾ ಇರೋದು, ಅದೊಂದು ಸ್ವಲ್ಪ ನೀರಾಗಿರೋದ್ರಿಂದ ನಾನು ಮತ್ತೆ ಕ್ರೀಮೆಲ್ಲ ಏನು ಹಾಕೋಕ್ಕೆ ಹೋಗಿಲ್ಲ. ಇವಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಹಾಕಿಬಿಟ್ಟು, ಹಸಿಮೆಣಸಿನ್ಕಾಯಿ ಬೇಕು ಅಂದರೆ ಅದನ್ನು ಕೂಡ ಒಂದು ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು. ನಾನು ಹಸಿಮೆಣಸಿನ್ಕಾಯಿ ಹಾಕಿಲ್ಲ. ಸೊ ಚಿಲ್ಲಿ ಫ್ಲೇಕ್ಸು ಒಂದು ಅರ್ಧ ಟೀ ಸ್ಪೂನಷ್ಟು ಗಾರ್ಲಿಕ್ ಪೌಡ್ರ್ ಹಾಕಿದ್ದೀನಿ. ಗಾರ್ಲಿಕ್ ಪೌಡ್ರ್ ಇಲ್ಲ ಅಂದರೆ ಬೆಳ್ಳುಳ್ಳಿನೇ ಒಂದು 2-3 ಗ್ರೇಟ್ ಮಾಡಿ ಹಾಕ್ಬೋದು. ಹಾಗೆಯೇ ರುಚಿಗೆ ಒಂದು ಸ್ವಲ್ಪ ಉಪ್ಪು, ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ, ನೀವು ನಾರ್ಮಲ್ ಉಪ್ಪನ್ನು ಹಾಕ್ಕೋಬೋದು. ಇವಾಗ ಹೋಮ್ ಮೇಡ್ ಮೇಯೋನೀಸ್ನ ನಾನು ಇಲ್ಲಿ ಒಂದು 4-5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಆಚೆ ಕಡೆಯಿಂದ ತಂದಿರೋ ರೆಡಿಮೇಡ್ ಮೇಯೋನೀಸ್ ಇದ್ದರೆ 1 ಟೇಬಲ್ ಸ್ಪೂನಷ್ಟು ಹಾಕ್ಕೋಬೋದು, ಅಷ್ಟೇ ಸಾಕದು. ಇದು ಮನೇಲಿ ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ನಡೆಯುತ್ತೆ, ಯಾಕಂದರೆ ಬರೀ ಮೊಸರು ಹಾಕಿ ಮಾಡಿರೋದು, ಒಂದೇ ಒಂದು ಚೀಸ್ ಕ್ಯೂಬ್ ಹಾಕಿ ಮಾಡಿರೋದ್ರಿಂದ. ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ಸೊ ಎಲ್ಲ ಮಿಕ್ಸ್ ಚೆನ್ನಾಗಿ ಮಾಡಿಕೊಂಡು, ಇದು ತುಂಬ ರನ್ನಿ ಆಗಿರಬಾರ್ದು, ಅಂದರೆ ನೀರಾಗಿರಬಾರ್ದು, ಸ್ವಲ್ಪ ಗಟ್ಟಿಯಾಗಿರಬೇಕು. ಸೊ ಎಷ್ಟು ಬೇಕೋ ಒಂದು 4-5 ಸ್ಪೂನಷ್ಟು ಬೇಕಾಗ್ಬೋದು ಅಷ್ಟೇ. ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಯಾವ ಥರ ಬ್ರೆಡ್ ಬೇಕೋ ಆ ಥರ ಬ್ರೆಡ್ ಮೇಲೆ ಇದನ್ನು ಸ್ಟಫ್ ಮಾಡ್ಬೋದು. ನಾನಿಲ್ಲಿ ನೋ ಮೈದಾ ಮಲ್ಟಿಗ್ರೇನ್ ಬ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಹೋಲ್ ವೀಟ್ ಬ್ರೆಡ್ಡು, ಹಾಗೆ ಸ್ವಲ್ಪ ಓಟ್ಸು ಅದು ಇದೆಲ್ಲ ಹಾಕಿದ್ದಾರೆ ಅಂತ. ಇದಕ್ಕೆ ಒಂದು ಸ್ವಲ್ಪ ದಪ್ಪ ಲೇಯರ್ನಲ್ಲಿ ಇದನ್ನು ಸ್ಟಫ್ ಮಾಡಬೇಕು. ಸೊ ಅದು ಚೆನ್ನಾಗಿ ಮೆಲ್ಟ್ ಆಗುತ್ತೆ ಚೀಸ್, ಅವಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ತವಾ ಬಿಸಿ ಆಗಿದೆ, ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಬೆಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಈ 2 ಬ್ರೆಡ್ಡನ್ನು ಇಟ್ಬಿಟ್ಟು ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಫ್ಲೇಮು ತುಂಬ ಸಿಮ್ಮಲ್ಲೇ ಇದೆ. ಇವಾಗ ಇದನ್ನು ಕವರ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡೋಕ್ಕೆ ಮುಂಚೆ ನಾನೊಂದು ಸ್ವಲ್ಪ ಒಂದು 4-5 ಡ್ರಾಪ್ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಇದು ನೀರು ಹಾಕೋದು ಮಿಸ್ ಮಾಡಬೇಡಿ, ಎಸ್ಪೆಷಲಿ ನೀವು ತವಾನಲ್ಲಿ ಮಾಡೋವಾಗ. ಈ ಥರ ನೀರು ಹಾಕೋದ್ರಿಂದ ಬ್ರೆಡ್ಡು ಕೆಳಗಡೆ ಕ್ರಿಸ್ಪಿಯಾಗಿ ಆಗುತ್ತೆ, ಮೇಲ್ಗಡೆ ತುಂಬ ಚೆನ್ನಾಗಿ ಚೀಸಿಯಾಗಿ ಸಾಫ್ಟಾಗಿ ಫಿಲ್ಲಿಂಗು ತುಂಬ ಚೆನ್ನಾಗಿ ಮೆಲ್ಟ್ ಆಗುತ್ತೆ.
ನೋಡಿ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಚೆನ್ನಾಗಿ ಚೀಸಿಯಾಗಿ ಕಾಣುತ್ತೆ ಮೇಲ್ಗಡೆ, ಕೆಳಗಡೆ ಅಷ್ಟೇ ಕ್ರಿಸ್ಪಿಯಾಗಿದೆ, ತುಂಬಾ ಯಮ್ಮಿ ಆಗಿದೆ.